ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು. ಎಂದು ಸೋಲದು ಸೋತು ತಲೆಯ ಬಾಗದು. ಅಪ್ಪು ಬಾಸ್ಕೆಟ್ ಅಪ್ಪು ಬಾಸ್ಕೆಟ್ ಅಪ್ಪು ಬಾಸ್ಕೆಟ್ ಸರ್, ಅಪ್ಪೂರ ಬಗ್ಗೆ ಇಷ್ಟು ಹೇಳಿದ್ರು ಏನು ಹೇಳಿದ್ರು ಅದು ಕಡಿಮೆನೇ. ಆದರೆ ಒಂದು ಸತ್ಯ, ಆ ದೇವರಿಗೆ ಅದೊಂದು ಹೃದಯ ಮಾತ್ರ ಕಿತ್ಕೊಳ್ಳೋಕೆ ಸಾಧ್ಯ ಆಯಿತು. ಆದರೆ ಅಪ್ಪು ಅವರು ಇಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಆದರೆ ಇಷ್ಟು ಹೃದಯಗಳನ್ನ ಕಿತ್ಕೊಳ್ಳೋಕ್ಕೆ ಆ ದೇವರಿಗೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂತಂದರೆ ಆ ಹೃದಯ ಒಂದು ಕಿತ್ಕೊಳ್ಳೋಕ್ಕಾಗೈತೆ, ಇಷ್ಟು ಹೃದಯ ಕಿತ್ಕೊಳ್ಳೋಕೆ ಸಾಧ್ಯ ಇದೆ ಸರ್? ಆಗಲ್ಲ, ಸಾಧ್ಯ ಇಲ್ಲ. ಯಾಕೆ ಬರ್ದಿರೋರು ಅವನು ಇಷ್ಟು ಹೃದಯ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅಪ್ಪು ಅವ್ರಿಗೆ ಮಗುವಿಂದ ಹಿಡ್ದು ಮುದುಕರವ್ರಿಗೂ ಅಭಿಮಾನಿಗಳಿದ್ದಾರೆ, ಹೃದಯಗಳು ಮಿಡಿತಾ ಇದೆ. ಅವ್ರನ್ನ ಅಪ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಓಪನ್ ಚಾಲೆಂಜು, ಆ ದೇವ್ರಿಗೆ ಚಾಲೆಂಜು ಸರ್. ಈ ಹೃದಯಗಳನ್ನ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವನ ಕೈಯಲ್ಲಿ. ಅವ್ರಿಗೋಸ್ಕರ ನಾನು ವೀಕ್ಲಿ ಬರ್ತಾಯಿದ್ದೀನಿ. ಬಂದು ಅವ್ರ ಜೊತೆ ನೋಡಿಕೊಂಡು ಅವ್ರಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅದಕ್ಕೋಸ್ಕರ ಇವತ್ತು ಬೇಗ ಎದ್ಬಿಟ್ಟು ಬೇಗ ರೆಡಿಯಾಗಿ ಬಂದಿದ್ದೀನಿ ಸರ್. ಕೊನೆಗೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಎಲ್ಲ ಚಿತ್ರಗಳನ್ನು ಸೇರಿಸಿ ಬರೆದಿರುವ ಸಣ್ಣ ಲೇಖನ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ನಲ್ಲಿ ಬಾಲನಟರಾಗಿ ಪ್ರವೇಶಿಸಿ ಸನಾದಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತ ಗೀತರ ವಾತ್ಸಲ್ಯದಿಂದ ಬೆಳೆದು ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆಯ ಮೇಲೆ ನಿನ್ನನ್ನು ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವಂತನಂತೆ ಬದುಕಿ ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ಚೆಲ್ಲಿ ಚಲಿಸುವ ಮೋಡಗಳ ಮಧ್ಯೆ ನಿಂತು ಭಕ್ತ ಪ್ರಹ್ಲಾದನಾಗಿ ಭಕ್ತಿಯಿಂದ ಪೂಜ್ಯ ಭಾವನೆ ತೋರಿಸಿ 2 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿಗೂ ಎಂದು ಕೇಳುವ ಹಾಗೆ ನಡೆದುಕೊಂಡು ಬೆಟ್ಟದ ನನ್ನ ತಾಯಿಗೆ ಕೊಟ್ಟು ಅವಳ ಋಣ ತೀರಿಸಿ ಶಿವಮೆಚ್ಚಿದ ಕಣ್ಣಪ್ಪನವರ ಆಶೀರ್ವಾದ ಪಡೆದು ಪರಶುರಾಮನವರ ಕೃಪೆಯಿಂದ ಅಪ್ಪುವಾಗಿ ಕನ್ನಡ ಚಿತ್ರರಂಗಕ್ಕೆ ನಿಮ್ಮದೇ ಚಾಪು ಮೂಡಿಸಿ ಸಾಹಸ ಹಾಗೂ ನೃತ್ಯಗಳ ಮೂಲಕ ಸೈ ಎನಿಸಿಕೊಂಡು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ನಂತರ ಅಭಿಯಾಗಿ ಅಭಿಮಾನಿಗಳ ಅಭಿಮಾನ ಗಳಿಸಿ ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಮ್ಮ ಬಸವರ ಬಲ ಹಾಗೂ ಬೆಂಬಲದಿಂದ ಅಜಯನಿಸಿಕೊಂಡು ದುಷ್ಟರನ್ನು ಬಗ್ಗು ಬಡಿದು ಅರಸು ತರಹ ಇದ್ದರೂ ಅದನ್ನು ಲೆಕ್ಕಿಸದೆ ಕನ್ನಡಿಗರ ಅಭಿಮಾನದಿಂದ ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶಿಕರಾಗಿ ಬೆಳೆದು ರಾಜಪುತ್ರರಾಗಿ ಅವರ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮ್ನ ತರಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯೇ ನಾಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿಯಂತೆ ಹುಡುಗರ ಜೊತೆಗೂಡಿ ಅಣ್ಣ ಬಾಂಡ್ ಶೈಲಿ ಸಿನಿಮಾ ಮಾಡಿ ಯಾರೇ ಕೂಗಾಡಲಿ ಎನ್ನುತ್ತಾ ನಿನ್ನಿಂದಲೇ ಎಂದು ಆಡಿ ಕುಣಿಯುತ್ತಾ ಕರ್ನಾಟಕಕ್ಕೆ ನಿಮ್ಮ ಪವರ್ ತೋರಿಸಿ ಅಭಿಮಾನಿಗಳೊಂದಿಗೆ ಅಭಿಮಾನದ ಮೈತ್ರಿ ಮಾಡಿಕೊಂಡು ರಣವಿಕ್ರಮರಾಗಿ ಬೆರೆಯುತ್ತಾ ಅನ್ಯಾಯ ಅಕ್ರಮಗಳನ್ನು ಬಯಲು ಮಾಡಿ ಚಕ್ರವ್ಯೂಹ ಬೆದಿಸಿ ದೊಡ್ಡಮನೆ ಹುಡುಗನಂತೆ ಮಿಂಚಿ ದೊಡ್ಡಮನೆ ದೊರೆ ಎನಿಸಿಕೊಂಡು ಅಭಿಮಾನಿಗಳೇ ನಮ್ಮ ದೇವರು ಎನ್ನುತ್ತಾ ನಮ್ಮನೆ ದೇವರಾದ ನೀವು ಈ ನಾಡಿಗೆ ನಾಡೇ ಪೂಜಿಸುವ ಕಲಿಯುಗ ಪರಮಾತ್ಮರಾಗಿ ರಾಜಕುಮಾರ ಎನಿಸಿಕೊಂಡು ಅಂಜನಿ ಪುತ್ರರ ಆಶೀರ್ವಾದದಿಂದ ನಟಸವರಾಗಿ ಎಲ್ಲರ ಮನಸ್ಸು ಗೆದ್ದು ಯುವಕರ ಪಾಲಿಗೆ ಯುವರತ್ನಗರಾಗಿ ಮಾದರಿಯಾಗಿ ಜೇಮ್ಸ್ನಲ್ಲಿ ದೇಶ ರಕ್ಷಣೆಗೋಸ್ಕರ ಪಣತೊಟ್ಟು ಜಗತ್ ಪೂಜಿಸುವ ಲಕ್ಕಿಮೆನಾಗಿ ಭಗವಂತನ ಅವತಾರವೆತ್ತು ದರ್ಶನ ಕೊಟ್ಟು ಗಂಧದ ಗುಡಿಯಲ್ಲಿ ಲೀನರಾದ ನಿಮಗೆ ಆ ಭಗವಂತ ಒಳ್ಳೆಯದು ಮಾಡಲಿಲ್ಲ, ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಎಂದು ದೇವರನ್ನು ಶಪಿಸುತ್ತಾ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವೆ. BC ಸ್ವಾಮಿ, ಮಂಡ್ಯ. ಸರ್, ವಿಶೇಷತೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಪವರ್ ಸ್ಟಾರ್ ಪುನೀತ್ ರವರ 49ನೇ ಹುಟ್ಟುಹಬ್ಬ. ಅಶೋಕ್ ದಾರ ಇಲ್ಲಿ ಪುನೀತ್ ಅವರು ಸತ್ತಿಲ್ಲ ಸರ್, ನಿಜವಾಗೂ ಬದುಕಿದ್ದಾರೆ. 100 ಜನ ಇವತ್ತು ಅವರು ಹೆಸರು ಹೇಳ್ಕೊಂಡು ಇವತ್ತು ಊಟ ಮಾಡ್ತಿದ್ದಾರೆ ಅಂತ ಹೇಳಿ ತಪ್ಪಾಗಲಾರ್ದು. ಇವತ್ತೆಲ್ಲ ನಮ್ಮ ಏನು ಸಮಾಧಿ ಸುತ್ತಮುತ್ತಲಿನ ಎಲ್ಲ ಬೀದಿ ವ್ಯಾಪಾರಿ ಡಾಕ್ಟರ್ ರಾಜ್ ಅಪ್ಪಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅವ್ರಿಗೇನು ತೀರ್ಕೊಂಡೋದ್ರು, ರಾಜ್ಕುಮಾರ್ ತೀರ್ಕೊಂಡೋದಾಗಿಂದ ಅಷ್ಟೇ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ವಿಶೇಷ ನಡೀತಾನೆ ಇರುತ್ತೆ. ಪುನೀತ್ ಸತ್ ಮೇಲೆ ಅಂತೂ ಪುನೀತ್ ನಿಜವಾಗೂ ಮತ್ತೆ ಹುಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತೆಲ್ಲರೂ ಅಭಿಮಾನದಿಂದ ಇವತ್ತು ರಕ್ತದಾನ ನೀವು ನೋಡ್ಬೋದು, ಎಲ್ಲ ಸಾಲಾಗಿ ಇವತ್ತು ಒಂದು 20 ಕಡೆ ರಕ್ತದಾನ ಶಿಬಿರದ ಒಂದು ಕ್ಯಾಂಪ್ಗಳನ್ನ ಹಾಕಿದ್ದಾರೆ. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಿದ್ದಾರೆ, ಅನ್ನದಾನವನ್ನು ಮಾಡ್ತಿದ್ದಾರೆ. ಮತ್ತು ಒಂದು ಬರ್ತಡೇನ ಅವರು ನಿಜವಾಗ್ಲೂ ಇದ್ದಾಗೂ ಈ ಥರ ಮಾಡಲಿಲ್ವೇನೋ ಅನ್ನಿಸ್ತಾ ಇದೆ ನನಗೆ. ಇವತ್ತು ಪುನೀತ್ ಅವರು ಖಂಡಿತವಾಗೂ ಸತ್ತಿಲ್ಲ, ಬದುಕಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿದೆ.
ಅವರ ನೆನಪು ಚಿರಕಾಲ ಇರುತ್ತೆ ಸರ್. ಇದ್ದಾಗ ಹೆಸರು ಇರುತ್ತೆ, ಸತ್ತಾಗ ಅಂದರೆ ಖಂಡಿತವಾಗೂ ಪುನೀತ್ ಅವರು ಇನ್ನೂ ಇರಬೇಕಿತ್ತು ಅಂತ ತುಂಬ ನೋವಾಗ್ತಿತ್ತು ಅಂತ ಹೇಳೋಕ್ಕಾಗುತ್ತೆ. ಈ ಒಂದು ಏನೇ ಅಂದರೆ ನಮ್ಮ ಸ್ಟುಡಿಯೋ ಹತ್ರ, ನಮ್ಮ ಕಂಟ್ರೋಲ್ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಆಗ್ಬೋದು, ಅಂಬರೀಷ್ ಆಗ್ಬೋದು, ಪುನೀತ್ ಅವರು ಆಗ್ಬೋದು, ಇಲ್ಲಿ ಚಿರನಿದ್ರೆಯಲ್ಲಿದ್ದಾರೆ ಈ ಭಾಗದಲ್ಲಿ. ಇವತ್ತು ನಿಜವಾಗ ಜಾತ್ರೆ, ಜನಜಾತ್ರೆ, ಭಾನುವಾರ ಬಂತು ಅಂದರೆ ಜನಜಾತ್ರೆ ಇರುತ್ತೆ. ಇವತ್ತು ಮೆಜೆಸ್ಟಿಕ್ಕು, ಸಿಟಿ ಮಾರ್ಕೆಟೆಲ್ಲ ಏನಿದ್ದಾರೆ ಎಲ್ಲ ವ್ಯಾಪಾರಸ್ಥರಾಗ್ಬೋದು, ಎಲ್ಲ ಇವತ್ತು ಜೀವನ ರೂಪಿಸ್ಕೊಂಡಿದ್ದಾರೆ ಸರ್ ಇಲ್ಲಿ ಖಂಡಿತವಾಗೂ. ಸರ್ ನನ್ನ ಹೆಸರು ವಿವೇಕ್ ಅಂತೇಳಿ. ನಾವು ಇಲ್ಲಿ 16 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್, ರಾಜ್ಕುಮಾರ್ ಸಮಾಜದಿಂದ. ಬಟ್ ಅವರಿಂದ ನಾವು ಇವತ್ತಿಗೂ ಅನ್ನ ತಿಂತಾಯಿದ್ದೀವಿ ಸರ್. ಬಟ್ ರಾಜ್ಕುಮಾರ್ ಇದ್ದಾಗಲೂ ಇದ್ದೀವಿ, ಇವತ್ತಿಗೂ ಅಷ್ಟೇ, ಅವಾಗಲೂ ಅಷ್ಟೇ. ಯಾವಾಗಲೂ ನಾವು ಅವ್ರ ಹೆಸರು ಹೇಳ್ಕೊಂಡು, ಈಗ ಅವಾಗ ಒಂದು 5-6 ಅಂಗಡಿಗಳಿದ್ದೋ, ಈಗ ಕನಿಷ್ಠ ಪಕ್ಷ 100 ಅಂಗಡಿಗಳಿದ್ದಾವೆ. 100 ಅಂಗಡಿಗಳು ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದಾರೆ ಹೊರತು ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಇವಾಗ ಹೇಳ್ಬೇಕು ಅಂದರೆ ಚೆನ್ನಾಗಿದ್ದಾರೆ. ಬಟ್ ಇವತ್ತು 40-35 ವರ್ಷ ಹುಟ್ಟಿದ ಬದುಕು ಪ್ರಯುಕ್ತ ನಾವೆಲ್ಲ ಸಂಘದವರೆಲ್ಲ ಸೇರಿ ಅಪ್ಪು ಬೋಸ್ಗೋಸ್ಕರ ಕೇಕು, ಅನ್ನದಾನ ಎಲ್ಲ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ತುಂಬ ಸಂತೋಷ ಆಗ್ತದೆ ಸರ್. ಮಾಡಿ ಸರ್, ವರ್ಷ ಬರ್ತಡೆಗೆ ಬರ್ತೀವಿ ಸರ್, ಇಲ್ಲಿಗೆ ಬರ್ತೀವಿ ಸಮಾಜದಾಗ. ಅಪ್ಪನ ತಿಳ್ಕೊಂಡ ಮೇಲೆ ಬರ್ತಾಯಿದ್ರು. ಅವ್ರು ಬಂದಾಗ ನಾವು ಅವ್ರ ಹತ್ರ ಹೋಗಿ ಕೈಯಿಂದ ಲಾಡು ಎಲ್ಲ ಇಸ್ಕೊಬಂದು ತಿಂದಿದ್ದೀವಿ ಸರ್. ಜೊತೆಗೆ ಬಂದು ಲಾಡು ಎಲ್ಲ ಇಸ್ಕೊಂಡು ಸಮಾಧಿ ಎಲ್ಲ ಸುತ್ತಾಕೊಂಡು. ಇಲ್ಲ ಸರ್, ಚೆನ್ನಾಗಿ ಮಾತಾಡ್ತಿದ್ರು, ನಾರ್ಮಲಾಗೆ ಮಾತಾಡ್ತಿದ್ರು. ಯಾರು ಹ್ಯಾಂಡಿಕ್ಯಾಪ್ ಬಂದರೆ ಬಂದು ಹಿಂಗೆ ಅಗಲ ಮೇಲೆ ಕೈ ಹಾಕ್ಕೊಂಡು ಆ ಥರ ಎಲ್ಲ ಚೆನ್ನಾಗೇ ಮಾತಾಡ್ತಿದ್ರು ಸರ್. ಬಂದವ್ರು ಯಾರೇ ಬಂದರೂ ತಳ್ಳಿ ಮಾಡಿ ಮಾತಾಡ್ತಿರಲಿಲ್ಲ. ಅದು ಕರೆದು ಅವರೇ ಹತ್ರ ಕರೆದು ಮಾತಾಡ್ತಿದ್ರು ಸರ್. ತುಂಬ ಅಂದರೆ ಹೇಳೋಕ್ಕಾಗಲ್ಲ ಸರ್, ಅಷ್ಟು ಮಿಸ್ ಮಾಡ್ಕೊಬಿಟ್ಟಿದ್ದು ಅವ್ರನ್ನ. ಅವರು ಬದುಕಿದ್ದಾರೆ ಅಂತಲೇ ನಾವು ಇವತ್ತು ಅಂದ್ಕೊಂಡಿದ್ದೀವಿ ಹೊರತು ಸತ್ತಿದ್ದೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅವ್ರು ಇವತ್ತು ಚಿರವಾಗೇ ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್ ಅಷ್ಟು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಹಾಗೆ ಫಾಲೋ ಕೂಡ ಮಾಡಬೇಕು.